ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಕಳೆದ ರಾತ್ರಿ ಪ್ರಶಾಂತವಾಗಿ ನಿದ್ದೆ ಮಾಡಿದ್ದೀರಾ? ಕರ್ತನನ್ನು ಸ್ತುತಿಸುತ್ತಾ ನಿಮ್ಮ ದಿನಚರಿಯನ್ನು ಪ್ರಾರಂಭಿಸಿದ್ದೀರಾ? ಇಲ್ಲವೇ ಇನ್ನೂ ಮಲಗಿದ್ದೀರಾ? ಬನ್ನಿ ಹಾಗಾದರೆ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಮಾತುಗಳಿಂದ ನಮ್ಮ ದಿನಚರಿಯನ್ನು ಪ್ರಾರಂಭಿಸಿ ದಿನಾವಿಡೀ ನಿಮ್ಮ ಕೃಪೆಯಲ್ಲಿ ಭದ್ರಪಡಿಸಲ್ಪಡುವ ಹಾಗೆ ನಿಮ್ಮ ಸನ್ನಿಧಿ ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಪ್ರಸ್ತುತವಾಗಿ ಬಹಳಷ್ಟು ಜನರಿಗೆ ಹೆಚ್ಚಾಗಿದೆ. ಏನು ತಿಳುವಳಿಕೆ ಹೆಚ್ಚಾಗಿದೆ? ನಿಜವೇ, ತಿಳುವಳಿಕೆ ಹೆಚ್ಚಾಗುವುದು ನಿಜವೇ. ವಿಜ್ಞಾನ ಹೆಚ್ಚಾಗುವ ವಿಷಯ ನಿಜವೇ. ವಿಚಿತ್ರವಾದ ವಿಷಯಗಳನ್ನು ಪ್ರಪಂಚದಲ್ಲಿ ಯಾವುದೇ ಎಲ್ಲೇ ನಡೆದರೂ, ಮರುಕ್ಷಣದಲ್ಲಿ ಏನಾದರೂ, ಯಾರು ಎಲ್ಲೇ ಇದ್ರೂ, ಎಲ್ಲಿ ಏನಾಗ್ತಿದೆ ಎಂದು ತಿಳಿದುಕೊಳ್ಳುವ ಅವಕಾಶ ಉಂಟಾಗುವಂಥದ್ದು, ಇವೆಲ್ಲ ಬಹಳ ಚೆನ್ನಾಗಿವೆ. ಆದರೆ ಇವೆಲ್ಲವೂ ನಮಗೆ ಕಳವಳ ಉಂಟು ಮಾಡುತ್ತಿವೆಯಾ? ಅಥವಾ ಮನಃಶಾಂತಿ ಉಂಟು ಮಾಡುತ್ತಿವೆಯಾ? ಪ್ರಶಾಂತತೆ ಉಂಟು ಮಾಡ್ತಿವೆಯಾ? ಹೋರಾಟ ಉಂಟು ಮಾಡ್ತಿವೆಯಾ? ಪರಿಶೀಲಿಸಿಕೊಂಡರೆ ಬಹಳಷ್ಟು ಜನ ಈ ದಿನ ಡಿಪ್ರೆಷನ್ ಎಂಬ ಡಿಸೀಸಿನಿಂದ ಕುಗ್ಗಿ ಹೋಗ್ತಿದ್ದಾರೆ. ಯಾವ ರೋಗ ಇದು? ನಿರುತ್ಸಾಹ, ಕುಗ್ಗುವಿಕೆ. ಎದಕ್ಕಾಗಿ ಬರುತ್ತೆ ಅಂತೀರಿ? ಎದಕ್ಕಾಗಿ ಹೆಚ್ಚಾಗುತ್ತೆ ಅಂತೀರಿ? ಬಹಳಷ್ಟು ಕಾರಣಗಳಿವೆ ನಿರುತ್ಸಾಹಕ್ಕೆ. ಮುಖ್ಯವಾದ ಒಂದು ಕಾರಣವೇನೆಂದರೆ, ನಮಗೋಸ್ಕರವಾಗಿ ನಾವು ಸಂತೋಷಿಸಲಾರದಂತೆ ಇತರರನ್ನು ಸಂತೋಷಪಡಿಸುವುದಕ್ಕಾಗಿ ಪ್ರಯತ್ನಿಸ್ತೇವೆ. ಎರಡನೇ ವಿಷಯ, ಇತರರೊಂದಿಗೆ ಹೋಲಿಸಿಕೊಂಡು ನಾನು ಹಾಗಿಲ್ವಲ್ಲ ಎಂದು ಆಲೋಚಿಸುತ್ತೇವೆ. ಮೂರನೇ ವಿಷಯ, ನಾನು ಎಲ್ಲಾ ವಿಷಯಗಳಲ್ಲಿ ಚೆನ್ನಾಗಿರಬೇಕಾದ್ರೆ ಏನ್ ಮಾಡಬೇಕು ಎಂಬ ಯೋಚನೆ ಇರುತ್ತೆ. ಏನ್ ಮಾಡಬೇಕು, ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಎಂಬ ದಿಗುಲು ಇರುತ್ತೆ. ಅಷ್ಟೇ ಅಲ್ಲವೋ? ಅಂತಹ ಪರಿಸ್ಥಿತಿಯಲ್ಲಿ ಮನುಷ್ಯರು ಹಾಳಾಗಿ ಹೋಗ್ತಿದ್ದಾರೆ. ಒಂದು ಸಮಯದಲ್ಲಿ ನಾವು ಭೇಟಿಯಾದ ಹೊರತು ಇತರರ ವಿಷಯಗಳು ಗೊತ್ತಾಗ್ತಿರಲಿಲ್ಲ. ಬಂಧುಗಳು ಭೇಟಿಯಾಗ್ತಿದ್ರು, ಅದಕ್ಕಾಗಿಯೇ ಅವರ ವಿಷಯಗಳೇ ಗೊತ್ತಾಗ್ತಿದ್ವು. ಜೊತೆ ಇರುವ ಸೊಸೆಗೆ ಭೇಟಿಯಾದರೆ ಒಬ್ಬರ ವಿಷಯ ಒಬ್ಬರು ತಿಳಿದುಕೊಂಡು ಘರ್ಷಣೆಗಳು ಆ ಕಾಲದಲ್ಲಿ ಆಗ್ತಿದ್ವು. ಅಲ್ಲಿವರೆಗೂ ಗೊತ್ತಾಗ್ತಿರಲಿಲ್ಲ. ಅವರವರ ಕುಟುಂಬದಲ್ಲಿ ಹಾಯಾಗಿರ್ತಾ ಇದ್ರು, ಹೊರಗಿನ ವಿಷಯಗಳು ಗೊತ್ತಿರ್ತಾ ಇರಲಿಲ್ಲ. ಆದರೆ ಈ ಕಾಲದಲ್ಲಿ ನಮಗೆ ಲೋಕವೆಲ್ಲ ನಮ್ಮ ಕಣ್ಮುಂದೆಯೇ ಇದೆ. ಯಾರದೇ ಮನೆಯಲ್ಲಿ ಏನೇ ಆದರೂ, ಯಾವುದೇ ಹೆಂಡತಿಯಾಗಲಿ ಜಗಳವಾಡಿದ್ರು, ಯಾರೇ ವಿಚ್ಛೇದನ ಕೊಟ್ರು, ಯಾರೇ ಘರ್ಷಣೆಗೊಳಗಾದ್ರು, ಎಲ್ಲೇ ಮಾನಭಂಗ ನಡೆದ್ರು, ಇತರ ಜಗಳಗಳಾದ್ರೂ, ಎಂಥದೇ ಕಲ್ಚರ್ ಇದ್ರು, ಯಾವುದೇ ವೇಷಧಾರಣೆ ನಡೆದ್ರು, ಎಲ್ಲವೂ ನಿಮಗೆ ಈ ದಿನ ಕಾಣಿಸ್ತೀವಿ. ಇನ್ಸ್ಟಾಗ್ರಾಮ್ ಅಂತ ಇದೆ ಅಲ್ಲವೇ? ಅದರಲ್ಲಿ ಎಲ್ಲ ಬಿಡ್ತಾರೆ. ಅದರ ಹುಚ್ಚಿಡಿದವನಿಗೆ ನೋಡಬೇಕಿನ್ನು. ಅದನ್ನು ನೋಡಿ ಸಂತೋಷಿಸುತ್ತಾನೋ ಏನು ಮಾಡ್ತಾನೋ? ಅಯ್ಯೋ, ಅವರ ಹಾಗೆ ನಾನಿಲ್ವಲ್ಲ, ಅವರಿಗಿದೇ ಅಲ್ಲ, ನನಗಿಲ್ವಲ್ಲ. ಇಂತಹ ಕಂಪ್ಯಾರಿಸನ್ ಯಾವಾಗ ಬರುತ್ತದೋ ಆವಾಗ ಕುಗ್ಗಿ ಹೋಗುವುದು ಪ್ರಾರಂಭವಾಗ್ತದೆ. ಒಬ್ಬ ವ್ಯಕ್ತಿ ಕರ್ತನ ಕಡೆಗೆ ನೋಡುವಾಗ, ದೇವರೇ, ನನ್ನನ್ನು ನೀವು ಹೇಗೆ ನೋಡ್ತಾ ಇದ್ದೀರೋ ನನ್ನನ್ನು ನಾನೇ ಹಾಗೆ ನೋಡಿಕೊಳ್ಳಲು ಸಹಾಯ ಮಾಡಿರಿ ಎಂದು ಬೇಡಿಕೊಳ್ಳುವಾಗ, ಅಂದರೆ ಮನುಷ್ಯರ ದೃಷ್ಟಿಯಲ್ಲಿ ನಾನು ಹೇಗಿದ್ದೇನೆ ಎನ್ನುವಂಥದ್ದು ಮುಖ್ಯವಲ್ಲ, ನಿಮ್ಮ ದೃಷ್ಟಿಯಲ್ಲಿ ನಾನು ಹೇಗಿದ್ದೇನೆ ಎಂಬುದು ಮುಖ್ಯ. ಮನುಷ್ಯರು ನನಗೆ ಬೆಲೆ ಕೊಟ್ಟಿದ್ದಾರೋ ಇಲ್ಲವೋ ಎನ್ನುವುದನ್ನು ಪಕ್ಕಕ್ಕಿಟ್ರೆ, ದೇವರೇ, ನಿಮ್ಮ ದೃಷ್ಟಿಯಲ್ಲಿ ನಾನು ಬೆಲೆ ಬಾಳುವ ವ್ಯಕ್ತಿಯಾಗಿದ್ದೇನಾ? ನಿಮ್ಮ ಪ್ರೀತಿಗೆ ನಾನು ಪಾತ್ರನಾಗಿದ್ದೇನಾ ಎಂದು ಪರಿಶೀಲಿಸಿಕೊಳ್ಳುವುದಾದರೆ ನಮಗಿನ್ನು ಈ ಡಿಪ್ರೆಷನ್ಗಾಗಲಿ ನಿರುತ್ಸಾಹಕ್ಕಾಗಲಿ ಕುಗ್ಗಿ ಹೋಗುವುದಕ್ಕೆ ಅವಕಾಶವಿರಲ್ಲ. ಕೀರ್ತನೆ 42:11 ಹೇಳುತ್ತೆ, ನನ್ನ ಮನವೇ, ನೀನು ಯಾಕೆ ಕುಗ್ಗಿ ಹೋಗಿದಿ? ನೀನು ಹೇಗೆ ನನ್ನೊಳಗೆ, ಅಂದರೆ ನನ್ನೊಳಗೆ ವ್ಯಥೆ ಪಡುವುದೇಕೆ? ಆಗಾಗ್ಗೆ ಕೇಳಬೇಕು, ಯಾಕೆ ನನ್ನ ಮನಸ್ಸು ಹಾಳಾಯಿತು? ಯಾಕೆ ನಾನು ನಿರುತ್ಸಾಹವಾಗಿದ್ದೇನೆ? ಯಾಕೆ ನನ್ನ ಮೂಡು ಹಾಳಾಯಿತು? ಆ ಪೋಸ್ಟ್ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದಂದಿನಿಂದ, ಆ ಮಾತು ಕೇಳಿದಂದಿನಿಂದ, ಇಂಥವರಿಗೆ ಭೇಟಿಯಾದಂದಿನಿಂದ ಎಂಬುದಾಗಿ ಅನಿಸುತ್ತದಲ್ಲವೇ? ಬಹಳಷ್ಟು ಸಾರಿ ನಮ್ಮ ಜೀವಿತದಲ್ಲಿ ಇತರರೊಂದಿಗೆ ಕಂಪೇರ್ ಮಾಡಿಕೊಳ್ತಿದ್ದೇವೆ. ಸಾರಳಿಗೆ ಮಕ್ಕಳಿರಲಿಲ್ಲ. ಹಾಗರಳೊಂದಿಗೆ ಮಲಗು, ಆಕೆಯ ಮಗು ನನ್ನದಾಗುತ್ತೆ ಅಂದಳು. ಕೊನೆಗೆ ಆಕೆ ಗರ್ಭಿಣಿಯಾಗಿದ್ದೇನೆಂದು ಹೇಳಿದಾಗ ಆ ಹಾಗರಳಿಗೆ ಗರ್ವ ಬಂತು.
ನೀನು ಮುದುಕಳಾಗಿದ್ದಿ, ನಿನಗೆ ಮಕ್ಕಳಾಗಲ್ಲ, ನನಗಾದರೂ ಮಕ್ಕಳಾಗ್ತಿದ್ದಾರೆ ಎಂಬ ಗರ್ವ ಬಂತು. ಯಾವಾಗ ಶಾರಳು ತಾನೇ ಪ್ರೀತಿಸಿ ಆ ದಾಸಳ ಬಳಿಗೆ ಗಂಡನನ್ನು ಕಳಿಸುತ್ತಾಳೆ, ಆದರೆ ಯಾವಾಗ ಅವಳು ಕಂಪೇರ್ ಮಾಡಲು ಆರಂಭಿಸುತ್ತಾಳೋ ಅವಳೇನ್ ಮಾಡುತ್ತಾಳೆ? ಸಾರಳನ್ನು ಬಾಧೆಪಡಿಸಲು ಆರಂಭಿಸುತ್ತಾಳೆ. ಅಲ್ಲಿ ಘರ್ಷಣೆ ಪ್ರಾರಂಭವಾಯಿತು. ಬಹಳಷ್ಟು ಸಾರಿ ನಮಗೆ ಇಲ್ಲ, ಅವರಿಗೆ ಇದೆ ಎಂಬ ಆಲೋಚನೆ ಬರುವಾಗ ನಾವು ನಿರುತ್ಸಾಹರಾಗುತ್ತೇವೆ. ಹನ್ನಳಿಗೆ ಮಕ್ಕಳಿಲ್ಲ, ಪೆನಿನ್ನಳಿಗೆ ಮಕ್ಕಳಿದ್ರು. ಆ ಸವತೆ, ಆ ಹನ್ನಳಿಗಿರುವ ಬಾಧೆ ಏನೆಂದರೆ ಮಕ್ಕಳಿಲ್ಲ ಎಂಬ ಬಾಧೆಗಿಂತಲೂ ಆಕೆಗೆ ಅಂದರೆ ಪೆನಿನ್ನಳಿಗೆ ಮಕ್ಕಳಿದ್ದಾರೆ ಎನ್ನುವಂತಹ ಬಾಧೆ, ಆ ಮಾತು ಇಲ್ಲವೇ ಅಂತಹ ಆಲೋಚನೆ ಆಕೆಯನ್ನು ಕುಗ್ಗಿಸಿಬಿಟ್ಟಿತು. ನೋಡಿದ್ರಲ್ಲವೇ, ಬಹಳಷ್ಟು ಜನ ಲೋಕದಲ್ಲಿ ಹೀಗೇ ಕಂಪ್ಯಾರಿಸನ್ ಮಾಡಿಕೊಳ್ತಾರೆ. ನಮ್ಮ ಮಕ್ಕಳಿಗೂ ಹೇಳ್ತೇವಲ್ಲವೇ, ಬೆಳಗ್ಗೆ ಎದ್ದ ಕೂಡಲೇ ನಿನ್ನ ಅಣ್ಣನಿಗೆ ನೋಡಿ ಬುದ್ಧಿ ತಂದ್ಕೋ, ತಮ್ಮನಿಗೆ ನೋಡಿ ಚಿಕ್ಕವನಾದರೂ ಎಷ್ಟು ಚೆನ್ನಾಗಿ ಓದುತ್ತಾನೆ, ನೀನು ಯಾಕೆ ಓದಲ್ಲ? ನಿನ್ನ ಅಕ್ಕ ನೋಡಿ ಎಷ್ಟು ಚೆನ್ನಾಗಿ ಮನೆಯಲ್ಲಿ ಕೆಲಸ ಮಾಡ್ತಾಳೆ, ತಂಗಿಯಾಗಿ ಯಾವ ಪ್ರಯೋಜನಕ್ಕೆ ಬರಲ್ಲ ಎಂದು ಹೀಗೆ ತಂಗಿಗಾಗ್ಲಿ ತಮ್ಮನಿಗೆ ಬೈತೇವೆ, ಒಬ್ಬರನ್ನೊಬ್ಬರು ಹೋಲಿಸಿ. ನಿಜವಾಗ್ಲೂ ಮಕ್ಕಳನ್ನು ಗಮನಿಸಿ ನೋಡುವಾಗ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳೇ ಆಗಿ ಇರ್ತಾರೆ. ನಿಮಗೆ 3 ಜನ, 2 ಇಲ್ಲವೇ ಒಬ್ಬನೇ ಮಗನಿದ್ದಿರಬಹುದು. ಒಬ್ಬನೇ ಮಗ ಇದ್ದರೆ ಪಕ್ಕದ ಮನೆಯವರೊಂದಿಗೆ ಕಂಪೇರ್ ಮಾಡಬೇಡಿ. ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳೇ. ಹಿರಿಮಗ ಹಿರಿಮಗನೇ, ಕಿರಿಮಗ ಕಿರಿಮಗನೇ, ಮಧ್ಯದವನು ಮಧ್ಯದವನೇ, ಚಿಕ್ಕವನು ಚಿಕ್ಕವನೇ. ಒಬ್ಬೊಬ್ಬರನ್ನು ದೇವರು ವ್ಯತ್ಯಾಸವಾಗುಂಟು ಮಾಡಿದ್ದಾರೆ. ಅವನನ್ನು ನೋಡಿ ಇವನು, ಇವನನ್ನು ನೋಡಿ ಅವನು. ಕಲಿತುಕೊಳ್ಳೋದು ಒಳ್ಳೆಯದೇ, ಆದರೆ ಹಾಗೆಯೇ ಇರಬೇಕೆಂಬ ರೂಲ್ ಎಲ್ಲೂ ಇಲ್ಲ. ಒಬ್ಬನು ಆಟದಲ್ಲಿ ಪ್ರವೀಣನು, ಇನ್ನೊಬ್ಬನು ಹಾಡಿನಲ್ಲಿ ಪ್ರವೀಣನು, ಇನ್ನೊಬ್ಬನು ಮಾತಿನಲ್ಲಿ ಪ್ರವೀಣನು, ಓದುವುದರಲ್ಲಿ ಮತ್ತೊಬ್ಬನು ಪ್ರವೀಣನು. ಹಾಗಿರಲಿ ಬಿಡಿ. ವೈ? ಎಲ್ಲರೂ ಓದಲೇಬೇಕಂತ ಎಲ್ಲಿದೆ? ಎಲ್ಲರೂ ಹಾಡಬೇಕಂತ ಎಲ್ಲಿದೆ? ಒಂದೇ ಕುಟುಂಬದಲ್ಲಿ ಹುಟ್ಟಿರುವ ಮಕ್ಕಳು ಒಂದೊಂದು ಸಾರಿ ತಮ್ಮ ಎತ್ತರವಾಗಿರ್ತಾನೆ, ಅಣ್ಣ ಕುಳ್ಳನಾಗಿರ್ತಾನೆ. ಆ ಅಣ್ಣನಿಗೆ ಇನ್ಫೀರಿಯಾರಿಟಿ ಬರಬಾರ್ದು. ನಾನು ಕುಳ್ಳನಾಗಿದ್ದೇನಲ್ಲವೇ, ನಾನು ಕುಳ್ಳನಾಗಿದ್ದೇನಲ್ಲವೇ, ಕುಳ್ಳನಾಗಿದ್ದೇನಲ್ಲವೇ. ಈ ಆಲೋಚನೆಗಳು ಕಂಪೇರ್ ಮಾಡುವಂಥದ್ದಾಗಿವೆ, ಇತರರೊಂದಿಗೆ ಹೋಲಿಸಿಕೊಳ್ಳುವುದರಿಂದ ಬರುತ್ತವೆ. ನೀವು ನಿರುತ್ಸಾಹದಿಂದ ಅಂದರೆ ಡಿಪ್ರೆಷನ್ನಿಂದ ಬಿಡುಗಡೆ ಹೊಂದಬೇಕಾದರೆ ಯಾರೊಂದಿಗೂ ಕೂಡ ನಿಮ್ಮನ್ನು ನೀವು ಹೋಲಿಸಿಕೊಳ್ಳಬೇಡಿ. ನೀವು ನೀವೇ ಆಗಿದ್ದೀರಿ. ನೀವು ನೀವೇ. ನೀವಿರುವ ಹಾಗೆ ನಿಮ್ಮನ್ನು ದೇವರು ಸೃಷ್ಟಿಸಿದ್ದಾರೆ, ನೀವಿರುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾರೆ, ನೀವಿರುವ ಹಾಗೆಯೇ ಆತನು ಉಪಯೋಗಿಸಿಕೊಳ್ತಾನೆ. ದೇವರು ನಮ್ಮನ್ನು ಪ್ರತ್ಯೇಕವಾಗಿ ಉಂಟು ಮಾಡಿದ್ದಾರೆ. ನಾನು ಬಹಳ ಸಾರಿ ಹೇಳ್ತಿರ್ತೇನೆ, ನಮ್ಮ ಕೈಗಳಲ್ಲಿರುವ ಗೇರೆಗಳು ಮತ್ತೊಬ್ಬರ ಕೈಯಲ್ಲಿಲ್ಲ. ನಮ್ಮ ಕಣ್ಣಿನಲ್ಲಿರುವ ಆ ಕದಲಿಕೆಗಳು ಮತ್ತೊಬ್ಬರ ಕಣ್ಣಲ್ಲಿಲ್ಲ. ನಿಮ್ಮಂತೆ ಇನ್ನೊಬ್ಬರಿಲ್ಲ. ಯು ಆರ್ ಯೂನೀಕ್. ಯು ಆರ್ ಎ ಮಾಸ್ಟರ್ ಪೀಸ್. ದೇವರೇ, ನನ್ನ ಸ್ಥಿತಿ ಏನಾಗಿದೆ? ನಾನು ನೀವು ಇಡಲಿಚ್ಛಯಿಸುವ ಸ್ಥಳದಲ್ಲಿ ಇದ್ರೆ ಸಾಕು. ನಾನು ಇತರರೊಂದಿಗೆ ಹೋಲಿಸಿಕೊಂಡು ಅವರ ಹಾಗೆ ಇವರ ಹಾಗೆ ಇರಬೇಕೆಂದು ಆಶಿಸಬಾರದು. ಬಹಳಷ್ಟು ಸಾರಿ ನಮ್ಮ ಜೀವಿತದಲ್ಲಿ ಈ ಇನ್ಸ್ಟಾಗ್ರಾಮ್, ಈ ಫೇಸ್ಬುಕ್, ಈಗ ಪ್ರಪಂಚವೆಲ್ಲ ನಿಮ್ಮ ಅಂಗೈಗೆ ತಂದು ಕೊಡೋದ್ರಿಂದ ಎಲ್ಲೋ ಯಾರೋ ಏನೋ ಮಾಡಿದ್ದಕ್ಕಾಗಿ ನೀವು ಕೂಡ ಇಲ್ಲಿ ಅದನ್ನೇ ಮಾಡಬೇಕೆಂದು ಪ್ರಯಾಸ ಪಡ್ತೀರಿ. ಆ ವಿಷಯದಲ್ಲಿ ವಿಫಲರಾಗಿ ನಿರುತ್ಸಾಹ ಪಡ್ತೀರಿ. ಇನ್ನೊಬ್ಬರೊಂದಿಗೆ ಹೋಲಿಸಬಾರದು. ನನಗಿಂತ ಮುಂಚೆ ಅವರನ್ನು ದೇವರು ಆಶೀರ್ವದಿಸಿದ್ದಾರೆ, ಒಂದು ದಿನ ಬರಲಿಕ್ಕಿದೆ, ದೇವರು ನನ್ನನ್ನು ಕೂಡ ಆಶೀರ್ವದಿಸ್ತಾರೆ. ಒಂದು ವೇಳೆ ಆ ವ್ಯಕ್ತಿ ಆ ವಿಷಯದಲ್ಲಿ ಅವನು ಆಶೀರ್ವದಿಸಲ್ಪಟ್ಟಿದ್ದಾನೆ, ಆದರೆ ದೇವರು ನನ್ನನ್ನು ಮತ್ತೊಂದು ವಿಷಯದಲ್ಲಿ ನನ್ನನ್ನು ಆಶೀರ್ವದಿಸ್ತಾರೆ. ಈ ಕಂಪ್ಯಾರಿಸನ್ ಮಾಡುವ ಪರಿಸ್ಥಿತಿ ಲೋಕದಲ್ಲಿ ನೋಡ್ತಿದ್ದೀರಲ್ಲವೇ? ಕೆಲವರಿಗೆ ಎಷ್ಟೇ ಇದ್ರೂ ಕೂಡ ಸಾಕಾಗುವುದಿಲ್ಲ. ಕೆಲವರಿಗೆ ಏನೂ ಇಲ್ಲ ಅಂದುಕೊಳ್ತಾರೆ, ಆದರೆ ಅವರಿಗೂ ಕೂಡ ಎಷ್ಟೋ ಇವೆ. ನೀವೇನಾಗಿದ್ದೀರಿ ಎಂದು ದೇವರ ದೃಷ್ಟಿಯಲ್ಲಿ ಅರಿತುಕೊಳ್ಳುವುದಾದರೆ ನಿಮ್ಮಷ್ಟು ಧನ್ಯನು ಮತ್ಯಾರೂ ಇರಲ್ಲ. ದಯವಿಟ್ಟು ಈ ಲೋಕದಲ್ಲಿರುವ ಸೋಷಿಯಲ್ ಮೀಡಿಯಾವನ್ನು ಅವಾಯ್ಡ್ ಮಾಡಿರಿ. ಊರಲ್ಲಿರುವ ವಿಷಯಗಳೆಲ್ಲ ನಮಗೆ ಅಗತ್ಯವಿಲ್ಲ. ಕೆಟ್ಟ ಕೋತಿ ವನವನ್ನೆಲ್ಲ ಕೆಡಿಸಿತು ಎಂಬ ಗಾದೆ ಇದೆಯಲ್ಲವೇ? ಆ ರೀತಿಯಾಗಿ ಯಾವನೋ ಒಬ್ಬನು ಒಂದು ಕೆಟ್ಟ ಕಾರ್ಯ ಪ್ರಾರಂಭಿಸಿ ಅನೇಕರನ್ನು ಆ ಕೆಟ್ಟ ದಾರಿಯಲ್ಲಿ ಸೆಳೆಯುವ ರೀತಿಯಲ್ಲಿ ಈ ದಿನ ಮೀಡಿಯಾವನ್ನು ಸೈತಾನನು ಬಳಸುತ್ತಿದ್ದಾನೆ. ಸತ್ಯ ಸುವಾರ್ತೆಯನ್ನು ಮೀಡಿಯಾದ ಮೂಲಕ ಪ್ರಕಟಿಸಲು ಎಷ್ಟೇ ಪ್ರಯಾಸಪಟ್ಟರೂ ಕೂಡ ಅನೇಕರಿಗೆ ರೀಚ್ ಆಗುವುದೇನು? ವೈರಲ್ ಆಗುವ ನ್ಯೂಸ್ ಯಾವುದು? ನೆಗೆಟಿವ್. ಇದ್ದದ್ದನ್ನು ಇದ್ದಂತೆ ಹೇಳಿದ್ರೆ ಯಾರೂ ಕೇಳಲ್ಲ. ಒಳ್ಳೆಯದನ್ನು ಹೇಳಿದ್ರೆ ಕೇಳೋದಿಲ್ಲ.
ಎಲ್ಲರೂ ಪಾಪವನ್ನು ಪ್ರೀತಿಸುವಂತಹ ಮನಸ್ತತ್ವವುಳ್ಳವರಾಗಿರೋದ್ರಿಂದ ಬಿದ್ದೋಗಿರುವ ಸ್ವಭಾವವುಳ್ಳ ಮಾನವನು ಪಾಪವನ್ನೇ ಪ್ರೀತಿಸ್ತಾನಲ್ಲವೇ? ನನ್ನ ಹೃದಯವು ಪಾಪವನ್ನು ಕೂಡಿಸಿಟ್ಟುಕೊಳ್ತಿದೆ ಅನ್ನುತ್ತಾನೆ ದಾವೀದನು. ಕೂಡಿಸಿಟ್ಟುಕೊಳ್ಳುವುದಕ್ಕಾಗಿ ಪಾಪ ಅಲ್ಲೆಲ್ಲೋ ವೇಷರ ಮನೆಯಲ್ಲಿ ಇರ್ತಾ ಇತ್ತು, ಇಲ್ಲವೇ ಆ ಬಾರ್ನಲ್ಲಿ ಇರ್ತಾ ಇತ್ತು, ಇಲ್ಲವೇ ಸಾರಾಯ ಅಂಗಡಿಯಲ್ಲಿ ಇರ್ತಾ ಇತ್ತು, ಇಲ್ಲವಾದರೆ ಎಲ್ಲೋ ಒಂದು ಅಪವಿತ್ರವಾದ ಸ್ಥಳದಲ್ಲಿ ಇರ್ತಾ ಇತ್ತು, ಇಲ್ಲವೇ ಯಾವುದೋ ಒಂದು ದೇಶದಲ್ಲಿ, ಕೆಟ್ಟ ದೇಶದಲ್ಲಿ ಅದು ಇರ್ತಾ ಇತ್ತು. ಆದರೆ ಈ ದಿನಮಾನಗಳಲ್ಲಿ ಆ ಪಾಪ ಕಣ್ಮುಂದೆಯೇ ಬಂದ್ಬಿಟ್ಟಿದೆ. ಟಿವಿಯಲ್ಲಿ, ಸೆಲ್ಫೋನ್ನಲ್ಲಿ. ಟಿವಿ ಕೂಡ ಆನ್ ಮಾಡೋದು ಕೆಲವೊಮ್ಮೆ ಕಷ್ಟವೇನೋ, ಆದರೆ ಟಿವಿ 24 ಗಂಟೆ ಕೂತ್ಕೊಂಡು ನೋಡ್ಲಿಕ್ಕೆ ಆಗೋದಿಲ್ಲವೇನೋ. ಆದರೆ ನೋಡಿ, ಮೊಬೈಲ್ ಕೈಯಲ್ಲಿ ಬಂದ್ಬಿಟ್ಟಿದೆ. ಮಾತಾಡುತ್ತಾ, ಮನುಷ್ಯರೊಂದಿಗೆ ಮಾತಾಡುತ್ತಾ ಸೆಲ್ಫೋನ್ನಲ್ಲಿ ಏನೇನೋ ನೋಡುವಂತಹ ಮನುಷ್ಯರಿದ್ದಾರಲ್ಲವೇ ಈ ದಿನಗಳಲ್ಲಿ. ಹೆಂಡತಿ ಮಾತಾಡುವಾಗ ಮಾತು ಕೇಳದೆ, ಹೆಂಡತಿ ಮುಖ ನೋಡದೆ, ಹೆಂಡತಿ ಏನೋ ಹೇಳ್ತಾ ಇದ್ರೆ ಸೆಲ್ ನೋಡುತ್ತಲೇ ಅದರಲ್ಲೇ ಆಟ ಆಡುತ್ತಲೇ ಇರುತ್ತಾರಲ್ಲವೇ. ಎಷ್ಟು ವಿಚಿತ್ರ ನೋಡಿ. ನಿಮ್ಮ ಜೀವಿತದಲ್ಲಿ ಹೀಗೆ ಮಾಡುವುದರಿಂದ ನಿಮ್ಮನ್ನು ನೀವೇ ಮೋಸಪಡಿಸಿಕೊಳ್ತಿದ್ದೀರಿ. ನೆವರ್ ಕಂಪೇರ್ ವಿತ್ ಎನಿಬಡಿ. ನಿಮಗೆ ಇಲ್ಲದಿರುವವುಗಳ ಕುರಿತಾಗಿ ನೀವು ಆಲೋಚಿಸಲೇಬೇಡಿರಿ. ದೇವರು ನಿಮಗೆ ಕೊಟ್ಟಿರುವವುಗಳ ಕುರಿತಾಗಿ ಜ್ಞಾಪಕ ಮಾಡಿಕೊಳ್ಳಿರಿ. ಅದಕ್ಕೆ ದಾವೀದನು ಹೇಳ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿರುವ ಉಪಕಾರಗಳಲ್ಲಿ ಯಾವುದೊಂದನ್ನು ಮರೆಯಬೇಡ. ದೇವರು ಎಷ್ಟೊಂದು ಕೊಟ್ಟಿದ್ದಾರೆ ಪ್ರೇರೆ, ನಿಮಗೂ ಕೂಡ, ನನಗೂ ಕೂಡ, ಎಲ್ಲರಿಗೂ ಕೂಡ. ದೇವರು ಏನು ಕೊಡಲಾರದವನು ಈ ಲೋಕದಲ್ಲಿ ಯಾರೂ ಇಲ್ಲ. ಈವನ್ ಅ ಬೆಗ್ಗರ್, ಭಿಕ್ಷೆ ಬೇಡುವ ಸ್ಥಿತಿಯಲ್ಲಿರುವ ವ್ಯಕ್ತಿಯನ್ನು ಕೂಡ ಎಷ್ಟೋ ಸಾಮರ್ಥ್ಯವಿರುತ್ತದೆ, ನೈಪುಣ್ಯತೆ ಇರುತ್ತೆ. ಆದರೆ ಅವನು ಅವುಗಳನ್ನು ಗುರುತಿಸಲಾರದೇ ಇರುವುದರಿಂದ, ಗ್ರಹಿಸಲಾರದೇ ಇರುವುದರಿಂದ ದರಿದ್ರತನದಲ್ಲಿರ್ತಾನೆ. ದರಿದ್ರತನದಲ್ಲಿ ನಾವಿರಬೇಕೆಂದು, ಕೊರತೆಯಲ್ಲಿ ನಾವಿರಬೇಕೆಂದು, ಕೆಲವರನ್ನು ಮಾತ್ರ ಉನ್ನತವಾದ ಸ್ಥಿತಿಗೆ ಹೆಚ್ಚಿಸಿ ಕೆಲವರನ್ನು ಹೀನವಾದ ಸ್ಥಿತಿಯಲ್ಲಿಡಬೇಕೆಂದು ಯೋಚಿಸುವಷ್ಟು ಪಕ್ಷಪಾತನಲ್ಲ ನಮ್ಮ ದೇವರು. ಯಾರಿಗೆ ಏನೇ ಕೊಟ್ಟರೂ ಏನೇ ಕೊಡದಿದ್ದರೂ ಒಂದು ಒಳ್ಳೆ ಶರೀರವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ನಮ್ಮ ಅವಯವಗಳನ್ನು ಉಪಯೋಗಿಸಿ ನಾವು ಏನ್ ಬೇಕಾದರೂ ಸಾಧಿಸಬಹುದು. ಯಾವುದೇ ವೃತ್ತಿ ಮಾಡಿದ್ರೂ ನಮ್ಮ ಜೀವನೋಪಾಯಕ್ಕಾಗಿ ಮಾಡಬಹುದು. ಕಷ್ಟಪಟ್ಟು ಕೆಲಸ ಮಾಡುವವನನ್ನು, ನಂಬಿಗಸ್ತಿಕೆಯಿಂದ ಕೆಲಸ ಮಾಡುವವನನ್ನು ದೇವರು ಯಾವತ್ತೂ ಕೂಡ ಬಿಟ್ಟು ಬಿಡಲ್ಲ. ಸೋಮಾರಿಗಳು, ಹೊಟ್ಟೆಬಾಕರು ದರಿದ್ರರಾಗುತ್ತಾರೆ. ಈ ದಿನ ಒಂದು ಸಾರಿ ಆಲೋಚಿಸಿರಿ, ಅವರಿಗೆ ಅಷ್ಟು ಸಂಬಳ ಬರುತ್ತದಲ್ಲವೇ, ನನಗೆ ಯಾಕೆ ಇಷ್ಟೇ ಬಂತು ಎಂದು ಹೋಗಿ ಕೇಳ್ರಿ. ಜಾಸ್ತಿ ಸಂಬಳ ಇರುವವರು ಎಷ್ಟು ಸಾಲದಲ್ಲಿದ್ದಾರೆಂದು, ಕಡಿಮೆ ಸಂಬಳ ಪಡೆಯುವ ನೀವೇ ಎಷ್ಟು ಸಮೃದ್ಧಿಯಲ್ಲಿದ್ದೀರೆಂದು ನಿಮಗೆ ಅರ್ಥ ಆಗುತ್ತೆ. ದೂರದ ಬೆಟ್ಟ ನುಣ್ಣಗಾಗಿರುತ್ತಂತೆ. ಇತರರು ಚೆನ್ನಾಗಿದ್ದಾರೆ ಎಂದು ನಾವು ಅಂದುಕೊಳ್ತೇವೆ, ಆದರೆ ನೀವು ಅವರಿಗಿಂತಲೂ ಬಹಳ ಚೆನ್ನಾಗಿದ್ದೀರಿ ಎಂಬ ಸಂಗತಿ ಗ್ರಹಿಸಿಕೊಳ್ತಾ ಇಲ್ಲ. ನಿಮಗೆ ಇಲ್ಲದಿರುವವುಗಳ ಕುರಿತು ತವಕಿಸುತ್ತಾ ಇದ್ದೀರಿ, ದಿಗುಲು ಪಡ್ತಾ ಇದ್ದೀರಿ, ಆದರೆ ನಿಮಗಿರುವವುಗಳ ಕುರಿತಾಗಿ ಸಂತುಷ್ಟರಾಗುತ್ತಾ ಇಲ್ಲ. ಎಷ್ಟೋ ಜನರು ಎಷ್ಟೊಂದು ಹೊಂದಿಕೊಂಡಿದ್ದಾರೆ. ಒಬ್ಬ ಐಶ್ವರ್ಯವಂತನಿಗೆ 24 ಬೆಡ್ರೂಮಿನ ಮನೆ ಇದ್ರೂ ಕೂಡ, ಇಲ್ಲವೇ 24 ಅವನಿಗೆ ರೂಮ್ಸ್ ಇದ್ರೂ ಕೂಡ, ಬೆಡ್ರೂಮ್ಸ್ ಉಳ್ಳಂತಹ ಬಂಗ್ಲಾ ಇದ್ರೂ ಕೂಡ ಅವನ ಹೆಂಡತಿ ಅವನೊಂದಿಗೆ ಇರಲ್ಲ ಅಂತೆ. ಏನ್ ಪ್ರಯೋಜನ? ನಿಮಗೊಂದೇ ಬೆಡ್ರೂಮ್ ಇದೆ, ಸಿಂಗಲ್ ರೂಮಲ್ಲೇ ಇರ್ತೀರಿ, ಆದರೆ ನಿಮ್ಮ ಹೆಂಡತಿ ಮಕ್ಕಳೊಂದಿಗೆ ಸಂತೋಷವಾಗಿರ್ತೀರಲ್ಲವೇ? ಯಾವುದು ಧನ್ಯ ಹೇಳಿ? ನೆವರ್ ಕಂಪೇರ್. ಇತರರೊಂದಿಗೆ ಎಂದಿಗೂ ಹೋಲಿಸಿಕೊಳ್ಳಬೇಡಿ. ಬೈಕ್ ಇಲ್ಲವೆಂದು ಬಾಧೆ ಪಡಬೇಡಿ, ಕಾರ್ ಇಲ್ಲವೆಂದು ದಿಗುಲು ಪಡಬೇಡಿ. ಕಾರ್ ಉಳ್ಳಂಥವರು ಟ್ರಾಫಿಕ್ನಲ್ಲಿ ಡ್ರೈವ್ ಮಾಡಲು ಹೇಗೆ ಪ್ರಯಾಸ ಪಡ್ತಿದ್ದಾರೆಂದು ಅವ್ರಿಗೆ ಹೋಗಿ ಕೇಳ್ರಿ, ನಿಮಗೆ ಅರ್ಥ ಆಗುತ್ತೆ. ನೀವೇ ಅಂದ್ಕೊಳ್ತೀರಿ ಕಾರ್ ಇದ್ರೂ ಕೂಡ ಅವರು ಬೈಕ್ ತಗೊಂಡು ಹೋಗ್ತಿದ್ದಾರೆ ಎಂಬುದಾಗಿ. ಯಾಕೆ ಹಾಗೆ ಅಂತ ಕೇಳಿದ್ರೆ, ಟ್ರಾಫಿಕಲ್ಲಿ ಕಾರ್ ಓಡಿಸ್ಲಿಕ್ಕಾಗಲ್ಲ ಅನ್ನುತ್ತಾರೆ. ಯಶ್, ಮನುಷ್ಯನಿಗೆ ಯಾವುದು ಯಾವಾಗ ಬೇಕಾಗಿದೆಯೋ ಅದನ್ನು ಕೊಡಬಲ್ಲಂತಹ ದೇವರಿದ್ದಾರೆ. ನಿಮ್ಮನ್ನು ಹೆಚ್ಚಾಗಿ ದೇವರು ಪ್ರೀತಿಸಿದ್ದಾರೆ ಎಂದು ನಂಬಿರಿ. ನನ್ನನ್ನೇ ಹೆಚ್ಚಾಗಿ ದೇವರು ಪ್ರೀತಿಸಿದ್ದಾರೆ ಎಂಬುದನ್ನು ಯಾವಾಗಲೂ ಮನಸ್ಸಿನಲ್ಲಿಟ್ಕೊಳ್ರಿ. ನನಗೆ ದೇವರು ಅನ್ಯಾಯ ಮಾಡುವುದಿಲ್ಲ. ನನಗೆ ಪಕ್ಕದವರ ಪರಿಸ್ಥಿತಿ, ಎದುರಿರುವವರ ಪರಿಸ್ಥಿತಿ, ಇತರರ ಪರಿಸ್ಥಿತಿ ನನಗೆ ಅಗತ್ಯವಿಲ್ಲ. ನನ್ನ ದೇವರು ನನ್ನ ಸಂಗಡ ಇದ್ದರೆ ಸಾಕು ಎನ್ನುವವನು ಸಂತುಷ್ಟ ಸಹಿತವಾದ ಭಕ್ತಿಯುಳ್ಳವನಾಗಿ ಜೀವಿಸುತ್ತಾನೆ, ಮನಶಾಂತಿಯನ್ನು ಉಳ್ಳವನಾಗಿರ್ತಾನೆ. ಹೊಟ್ಟೆ ತುಂಬ ತಿಂದು ಕಣ್ತುಂಬ ಒಬ್ಬನು ನಿದ್ದೆ ಮಾಡುವುದಾದರೆ ಅದೇ ನಿಜವಾದ ಆಶೀರ್ವಾದವೆಂದು ಮಹಾಜ್ಞಾನಿಯಾಗಿರುವ ಸೊಲೊಮೋನನು ಹೇಳಿದ್ದಾನೆ. ಅದನ್ನು ನಾವು ಕೂಡ ಗುರುತಿಸುವುದಾದರೆ ಧನ್ಯರಾಗ್ತೇವೆ. ಪ್ರಾರ್ಥನೆ.
ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಅನವಶ್ಯಕವಾದ ವಿಷಯಗಳನ್ನು ತಿಳಿದುಕೊಂಡು ಅವುಗಳ ವಿಷಯದಲ್ಲಿ ಗೊಂದಲಕ್ಕೊಳಗಾಗುತ್ತಾ, ದಿಗುಲು ಪಡುತ್ತಾ, ಕಂಪೇರ್ ಮಾಡಿಕೊಳ್ಳುತ್ತಾ ನಮ್ಮನ್ನು ನಾವೇ ಕುಗ್ಗಿಸಿಕೊಳ್ಳುವಂಥವರಾಗಿರದೆ, ದೇವರಾಗಿರುವ ಯೆಹೋವನಲ್ಲಿ ಭರವಸೆವಿಡಿರಿ ಎಂದು ದಾವೀದನು ಹೇಳಿದಂತೆಯೇ, ನನ್ನ ಮನವೇ, ನೀನ್ಯಾಕೆ ಕುಗ್ಗಿರುವಿ? ನನ್ನಲ್ಲಿ ಯಾಕೆ ವ್ಯಥೆಪಡುವಿ? ನಿನ್ನ ದೇವರಾದ ಯೆಹೋವನನ್ನು ನಿರೀಕ್ಷಿಸು. ಹೀಗೆ ನಿಮ್ಮಲ್ಲಿ ನಂಬಿಕೆ ಇಡುವುದಕ್ಕೂ ನಿಮ್ಮ ಸಹಾಯ ಹೊಂದುವುದಕ್ಕಾಗಿಯೂ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಕರ್ತನನ್ನು ಯಾವಾಗಲೂ ಸ್ತುತಿಸುವವರಾಗಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ನೀವು ಕಳಿಸುವ ಟೆಕ್ಸ್ಟ್ ಮತ್ತು ವಾಯ್ಸ್ ಮೆಸೇಜ್ಗಳನ್ನು ನಾವು ಪರಿಶೀಲಿಸಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸುತ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರು ತಪ್ಪದೆ ನಮ್ಮೆಲ್ಲರ ಪ್ರಾರ್ಥನೆಗೆ ಉತ್ತರಿಸುತ್ತಾರೆ. ಸಂತೋಷದಿಂದ ಜೀವಿಸಿರಿ, ಸ್ತುತಿ ಮಾಡುತ್ತಾ ಜೀವಿಸಿರಿ. ಇಲ್ಲದವುಗಳು ಬೇಕಾಗುವುದಾದರೆ ಕರ್ತನಿಗೆ ಬೇಡಿಕೊಳ್ಳಿರಿ. ತಕ್ಕ ಸಮಯದಲ್ಲಿ ಪ್ರತಿ ಅವಶ್ಯಕತೆ ತೀರಿಸುವ ದೇವರು ತಪ್ಪದೆ ನಮ್ಮ ಹೃದಯದ ಆಸೆ ಪೂರೈಸುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.